ತ್ರಿಯೇಕ ದೇವರಿಗೆ ನಿತ್ಯವೂ ಮಹಿಮೆ, ಮಹಾಮಹಿಮೆ, ಘನತೆ, ಕೀರ್ತಿ, ಪ್ರಭಾವಗಳು ಯುಗ ಯುಗಗಳು ಸಲ್ಲಲಿ. ಆಮೆನ್. ಜಗದೈಕ ಲೋಕ ರಕ್ಷಕನು ಶಿಲುಬೆನಾದನು. ಅತಿ ಬೇಗನೆ ಆಕಾಶ ಮಂಡಲದೊಳಕ್ಕೆ ಮಹಿಮ ಮೇಘಗಳ ಮೇಲೆ ಬರಲಿಕ್ಕಿರುವ ಯೇಸು ಕ್ರಿಸ್ತನ ಮಹಾಪರಿಶುದ್ಧವಾದ ನಾಮದಲ್ಲಿ ನಿಮ್ಮೆಲ್ಲರಿಗೂ ವಂದನೆಗಳನ್ನು ಸಲ್ಲಿಸುವಾತನಾಗಿದ್ದೇನೆ. ಈ 2023ನೇ ವರ್ಷದ ಕೊನೆಯ ತಿಂಗಳಿನ ಮೊದಲನೆಯ ದಿನದೊಳಕ್ಕೆ ದೇವಾದಿ ದೇವರು ತನ್ನ ಕೃಪೆಯಿಂದ ನಮ್ಮನ್ನು ನಡೆಸಿರುವುದಕ್ಕಾಗಿ ಕರ್ತನನ್ನು ನಾನು ಕೊಂಡಾಡುವಂಥವನಾಗಿದ್ದೇನೆ. ಪ್ರಿಯರಾದ ದೇವರ ವಿಶ್ವಾಸಿಗಳೇ, ಈ ಡಿಸೆಂಬರ್ ತಿಂಗಳು ಅಂದ ತಕ್ಷಣ ನಮಗೆ ಮೊಟ್ಟ ಮೊದಲದಾಗಿ ಜ್ಞಾಪಕಕ್ಕೆ ಬರುವಂಥದ್ದು ಕ್ರಿಸ್ಮಸ್ ಕ್ರಿಸ್ಮಸ್ ಕ್ರಿಸ್ಮಸ್. ಈ ತಿಂಗಳ ಪೂರ್ತಿ ಸಂತೋಷ ಸಂಭ್ರಮ ಸಡಗರದಿಂದ ನಾವೆಲ್ಲರೂ ಕೂಡ ಈ ತಿಂಗಳನ್ನು ನಾವು ಕಳಿತೇವೆ ಅಲ್ವಾ? ನೋಡಿ ಪ್ರಿಯರೇ, ಅದಕ್ಕೆ ಈ ಮಾಸಕ್ಕೆ, ಈ ತಿಂಗಳಿಗೆ ಆ ಒಂದು ದೈವಜನರು ದೇವದಾಸಯ್ಯವರು ಆನಂದ ಮಾಸ ಎಂಬುದಾಗಿ ಹೆಸರಿಟ್ಟು ಕರೀತಾರೆ. ಈ ತಿಂಗಳು ಆನಂದ ಮಾಸ. ನಾನು ಪ್ರಾರಂಭದಲ್ಲಿ ಒಂದು ವಿಷಯವನ್ನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ ಪ್ರಿಯರೇ. ಕ್ರಿಸ್ಮಸ್, ಕ್ರೈಸ್ಟ್ ಅಂದರೆ ಕ್ರಿಸ್ತನು, ಮಾಸ್ ಅಂದರೆ ಆರಾಧಿಸುವಂಥದ್ದು. ಕ್ರಿಸ್ತನನ್ನು ಆರಾಧಿಸುವುದೇ ಕ್ರಿಸ್ಮಸ್. ಕೇವಲ ಡಿಸೆಂಬರ್ 25ರಂದು ಮಾತ್ರ ಕ್ರಿಸ್ಮಸ್ ಅಲ್ಲ. ಕ್ರಿಸ್ತನನ್ನು ಆರಾಧಿಸುವಂಥ ವ್ಯಕ್ತಿಗೆ, ಕ್ರಿಸ್ತನನ್ನು ಘನಪಡಿಸುವಂಥ ವ್ಯಕ್ತಿಗೆ ಪ್ರತಿದಿನವೂ ಕೂಡ ಕ್ರಿಸ್ಮಸ್ಸೇ ಎನ್ನುವಂಥ ವಿಷಯವನ್ನು ಜ್ಞಾಪಕದಲ್ಲಿ ಇಟ್ಕೊಳ್ರಿ. ತೆಲುಗುದಲ್ಲಿ ಒಂದು ಹಾಡಿರುತ್ತೆ, ಹಲ್ಲೆಲೂಯ 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 ಮನಕ್ಕೆಪ್ಪುಡುನು ಕ್ರಿಸ್ಮಸ್ ಹಲ್ಲೆಲೂಯ, ಹಲ್ಲೆಲೂಯ 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 ಮನಕ್ಕೆಪ್ಪುಡುನು ಕ್ರಿಸ್ಮಸ್ ಹಲ್ಲೆಲೂಯ. ನಮಗೆ ಯಾವಾಗಲೂ ಕ್ರಿಸ್ಮಸ್ಸೇ. ನಿನ್ನ ಜೀವನದಲ್ಲಿ ನೀನು ಕರ್ತನನ್ನು ಪ್ರತಿದಿನವೂ ಪ್ರತಿ ಕ್ಷಣವೂ ನೀನು ಆರಾಧಿಸ್ತಾ ಇದ್ರೆ ಪ್ರತಿ ಕ್ಷಣವೂ ನಿನಗೆ ಕ್ರಿಸ್ಮಸ್ಸೇ ಬ್ರದರ್. ಹಾಗಾದರೆ ಈ ಡಿಸೆಂಬರ್ ತಿಂಗಳಲ್ಲಿ ಯಾಕೆ ನಾವು ಕ್ರಿಸ್ಮಸ್ ಅಂತ ಹೆಸರಿಡ್ತೇವೆ ಅಂದರೆ, ಬೇರೆ ನಾನು ನಿಮ್ಗೆ ಅರ್ಥ ಆಗೋದಕ್ಕೆ ಒಂದು ಮಾತು ಹೇಳ್ತೇನೆ, ಗಮನದಲ್ಲಿ ಇಟ್ಟುಕೊಳ್ರಿ. ಈಗ ನಾವು ಲೆಂಟ್ ಡೇಸ್ ಅಂತ ಹೇಳ್ಬಿಟ್ಟು ಮಾಡ್ತೇವೆ. ಸೊ ಇದು ಆಲ್ರೆಡಿ ದೇವರು 40 ದಿನಗಳ ಕಾಲ ಉಪವಾಸ ಮಾಡಿ, ನಮಗೋಸ್ಕರ ಉಪವಾಸ ಮಾಡಿ, ಆತನು ತನ್ನನ್ನು ತಾನು ಶಿಲುಬೆಗೆ ಒಪ್ಪಿಸಿಕೊಂಡು ಮರಣಿಸಿ ಮೃತ್ಯುಂಜಯನಾಗಿ ತಿರುಗಿ ಎದ್ದಿದ್ದಾನೆ. ಆ ಕೆಲಸ ಮುಗಿತು. ಮತ್ತೆ ಅದನ್ನು ಯಾಕೆ ಜ್ಞಾಪಕ ಮಾಡಿಕೊಳ್ಬೇಕು? ಮತ್ತೆ ಯಾಕೆ ನಾವು ಲೆಂಟಿ ಡೇಸ್ನ ಫಾಲೋ ಮಾಡಬೇಕು ಎನ್ನುವಂಥ ಪ್ರಶ್ನೆ ನಿಮ್ಮಲ್ಲಿ ಅನೇಕ ಜನರಿಗಿರುತ್ತೆ. ನೋಡ್ರಿ, ಅದರಿಂದ ಉಪವಾಸ ಪ್ರಾರ್ಥನೆಗಳನ್ನು ನಾವು ಮಾಡ್ತೇವೆ ಅಲ್ವಾ? ಉಪವಾಸ ಪ್ರಾರ್ಥನೆ ಆತ್ಮಿಕವಾಗಿ ನಮ್ಮನ್ನು ಬಲಪಡಿಸುತ್ತದೆ. ಮಾತ್ರವಲ್ಲದೆ ಯೇಸುವಿನ ಶಿಲುಬೆ ಕಾರ್ಯವನ್ನು ಒಂದು ಟಾಪಿಕ್ ಮೇಲೆ ಆ 40 ದಿನಗಳು ನಾವು ಧ್ಯಾನ ಮಾಡಿಕೊಳ್ತಾ ಬರ್ತೇವೆ. ಅಲ್ಲಿ ಶಿಲುಬೆ ಕಾರ್ಯದ ಮೂಲಕವಾಗಿ ಕಲಿಯಬೇಕಾಗಿರುವಂಥ ಪಾಠಗಳನ್ನು ನಾವು ಅಲ್ಲಿ ಕಲಿತಾ ಬರ್ತೇವೆ. ಮಾತ್ರವಲ್ಲದೆ ಆ ಒಂದು ಬೈಬಲ್ ಮಿಷನ್ ಅವರು ಮೋಶೆ ಸುಖೋಪವಾಸ ಪ್ರಾರ್ಥನೆಗಳೆಂಬುದಾಗಿ ಜುಲೈ 1ನೇ ತಾರೀಕಿಂದ ಪ್ರಾರಂಭ ಮಾಡಿ ಆಗಸ್ಟ್ 10ನೇ ತಾರೀಕುವರೆಗೂ 40 ದಿನಗಳ ಕಾಲ ಮೋಶೆ ಸುಖೋಪವಾಸ ಪ್ರಾರ್ಥನೆಗಳನ್ನು ಮಾಡ್ತಾರೆ. ಅಂದರೆ ಮೋಶೆಯ ಒಂದು ಅನುಭವಗಳನ್ನು, ಆತನ ದೈವ ಸನ್ನಿಧಿಯಲ್ಲಿದ್ದು ಯಾವ ರೀತಿಯ ಅನುಭವಗಳನ್ನು ಆತನು ಹೊಂದಿಕೊಂಡನು, ದೇವರೊಟ್ಟಿಗೆ ಆತನ ಸಂಬಂಧವನ್ನು ಯಾವ ರೀತಿಯಾಗಿ ಆತನು ಬಲಪಡಿಸಿಕೊಂಡನೆಂಬುದಾಗಿ ಆ ಟೈಮಲ್ಲಿ ಅವುಗಳನ್ನು ಧ್ಯಾನ ಮಾಡ್ತಾ ಕಲಿತಾ ಹೋಗ್ತೇವೆ. ಮತ್ತು ಈ ಟೈಮಲ್ಲಿ ಡಿಸೆಂಬರ್ ತಿಂಗಳಲ್ಲಿ ಯೇಸು ಕ್ರಿಸ್ತನ ಆ ಹುಟ್ಟುವಿಕೆಯ ಸಂಬಂಧ, ಅಂದರೆ ಆ ಹುಟ್ಟುವಿಕೆಯನ್ನು ಜ್ಞಾಪಕ ಮಾಡಿಕೊಂಡು ಯೇಸುವಿನ ಹುಟ್ಟುವಿಕೆ ಹಿಂದಿರುವಂಥ ಉದ್ದೇಶ, ಆತನು ಯಾಕೆ ಈ ಲೋಕಕ್ಕೆ ಬಂದ ಎನ್ನುವಂಥ ಅಂಶಗಳನ್ನು ನಾವು ಜ್ಞಾಪಕದಲ್ಲಿಟ್ಟುಕೊಂಡು ಕರ್ತನನ್ನು ನಾವು ಆ ಕಾರ್ಯಗಳನ್ನು ಕುರಿತು ಸ್ತುತಿಸುವಂತಹ ಒಂದು ಕಾರ್ಯವನ್ನು ಜ್ಞಾಪಕದಲ್ಲಿ ಇಟ್ಟುಕೊಳ್ಬೇಕೆಂಬುದಾಗಿ ನಿಮ್ಮೆಲ್ಲರಿಗೂ ಕೂಡ ನಾನು ತಿಳಿಯಪಡಿಸುವಂಥವನಾಗಿದ್ದೇನೆ. ಪ್ರಿಯರೇ, ದೇವರು ಈ ಲೋಕಕ್ಕೆ ಬಂದಿರುವಂಥ ಕಾರ್ಯವನ್ನು ಕುರಿತು ಈ ತಿಂಗಳೆಲ್ಲ ಕೂಡ ನಾವು ಸಂತೋಷ ಸಂಭ್ರಮದಿಂದ ನಾವು ಕಳೆಯುವಂಥವರಾಗಿರ್ತೇವೆ. ದೇವರು ಮನುಷ್ಯನನ್ನು ಪ್ರೀತಿ ಮಾಡ್ತಾನೆ ಪ್ರಿಯರಾದ ದೇವರ ವಿಶ್ವಾಸಗಳು. ಯಾಕಂದರೆ ದೇವರು ಪ್ರೀತಿ ಸ್ವರೂಪಿ ಆತನಾಗಿದ್ದಾನೆ. ಮೊದಲನೇ ಯೋಹಾನನ ಪತ್ರಿಕೆಯಲ್ಲಿ 4ನೇ ಅಧ್ಯಾಯ 8ನೇ ವಚನದ ಕೊನೆಯ ಭಾಗವನ್ನು ನಾವು ಗಮನಿಸುವಂಥದ್ದಾದರೆ, ದೇವರು ಪ್ರೀತಿ ಸ್ವರೂಪಿಯಾಗಿದ್ದಾನೆ.
ದೇವರು ಪ್ರೀತಿ ಸ್ವರೂಪಿಯಾಗಿದ್ದಾನೆ. ಪ್ರಿಯರಾದ ವಿಶ್ವಾಸಿಗಳೇ, ಆತನಲ್ಲಿ ಪ್ರೀತಿ ಇದೆ. ಅನೇಕ ಜನರು ಹೇಳ್ತಾರೆ ದೇವರಲ್ಲಿ ಪ್ರೀತಿ ಇದೆ, ದೇವರು ಪ್ರೀತಿ ಮಾಡ್ತಾನೆ ಎಂಬುದಾಗಿ. ಆದರೆ ಒಂದು ವಿಷಯವನ್ನು ಗಮನಿಸ್ರಿ ಪ್ರಿಯರೇ, ದೇವರಲ್ಲಿ ಪ್ರೀತಿ ಇದೆ ಇಲ್ಲ ಅಂತ ಹೇಳ್ತಾ ಇಲ್ಲ, ಆದರೆ ದೇವರಲ್ಲಿ ಪ್ರೀತಿ ಇದೆ ಎನ್ನುವುದು ಸೂಕ್ತ ವರ್ಡ್ ಅಲ್ಲ ಪ್ರಿಯರೇ, ಸೂಕ್ತ ಪದವಲ್ಲ. ದೇವರೇ ಪ್ರೀತಿಯಾಗಿದ್ದಾರೆ ಎನ್ನುವಂಥ ವಿಷಯವನ್ನ ನಾವು ಎಂದಿಗೂ ಕೂಡ ಮರೆಯಬಾರದು. ಯೋಹಾನನು ಬರೆದ ಸುವಾರ್ತೆಯಲ್ಲಿ 3ನೇ ಅಧ್ಯಾಯ 16ನೇ ವಚನದಲ್ಲಿ ನಾವು ಗಮನಿಸುವಂಥದ್ದಾದರೆ, ಯೋಹಾನನು ಬರೆದ ಸುವಾರ್ತೆ 3ನೇ ಅಧ್ಯಾಯ 16ನೇ ವಚನದಲ್ಲಿ ನಾವು ನೋಡುವಂಥದ್ದಾದರೆ, ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು, ಆತನನ್ನು ನಂಬುವ ಒಬ್ಬನಾದರೂ ನಾಶವಾಗದಂತೆ ಎಲ್ಲರೂ ನಿತ್ಯ ಜೀವವನ್ನು ಪಡೆಯಬೇಕೆಂದು ಆತನನ್ನು ಕೊಟ್ಟನು. ದೇವರು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು, ತನ್ನ ಕುಮಾರನ ಈ ಲೋಕಕ್ಕೆ ಕಳುಹಿಸಿಕೊಟ್ಟನು ಪ್ರೇರೆ. ಯಾಕೆಂದರೆ ಮನುಷ್ಯನ ಮೇಲಿರುವಂಥ ತನ್ನ ಪ್ರೀತಿಯನ್ನು ವ್ಯಕ್ತಪಡಿಸುವಂಥ ಕಾರ್ಯಕ್ಕಾಗಿ, ಶಿಲುಬೆ ಕಾರ್ಯಕ್ಕಾಗಿ ಈ ಲೋಕಕ್ಕೆ ಕಳುಹಿಸಿಕೊಟ್ಟನು ಪ್ರೇರೆ. ಮನುಷ್ಯನು ನಿತ್ಯ ಜೀವಕ್ಕೆ ದೂರವಾಗಿದ್ದಾನೆ, ಪಾಪದ ದಾಸತ್ವದಲ್ಲಿ ಮನುಷ್ಯನಿದ್ದಾನೆ. ಆ ಪಾಪದ ದಾಸತ್ವದಿಂದ ಮನುಷ್ಯನನ್ನು ಬಿಡಿಸುವುದಕ್ಕೋಸ್ಕರ ಯೇಸು ಈ ಲೋಕಕ್ಕೆ ನರವತಾರವನ್ನು ಎತ್ತಿ ಈ ಲೋಕಕ್ಕೆ ಬಂದಿದ್ದಾರೆ ಪ್ರೇರೆ. ಈ ಒಂದು ಪ್ರೀತಿಯನ್ನು ಕುರಿತು, ಈ ಒಂದು ಕಾರ್ಯವನ್ನು ಕುರಿತು ಕರ್ತನನ್ನು ನಾವು ಸ್ತುತಿಸುವಂಥದ್ದು, ಕರ್ತನನ್ನು ನಾವು ಜ್ಞಾಪಕ ಮಾಡಿಕೊಂಡು, ಆ ಬರೋಣವನ್ನು ಜ್ಞಾಪಕ ಮಾಡಿಕೊಂಡು ಕರ್ತನನ್ನು ಸ್ತುತಿಸುವಂಥ ಮಾಸ ಈ ಮಾಸ ಎನ್ನುವಂಥ ವಾಸ್ತವವನ್ನು ಗಮನದಲ್ಲಿಟ್ಟುಕೊಳ್ಳ್ರಿ. ಯಾವಾಗಲೂ ಕೂಡ ನಾವು ಸ್ತುತಿಸಬೇಕು. ಆದರೆ ಈ ತಿಂಗಳಲ್ಲಿ ಹೆಚ್ಚಾಗಿ ಆ ಒಂದು ಟಾಪಿಕ್ಕನ್ನು ಇಟ್ಕೊಂಡು ನಾವು ಆ ವಿಷಯಗಳನ್ನು ಜ್ಞಾಪಕ ಮಾಡಿಕೊಂಡು ನೂತನ ವಿಷಯಗಳನ್ನು ಆತ್ಮ ಸಹಾಯದಿಂದ ತಿಳಿದುಕೊಂಡು ಕರ್ತನನ್ನು ಸ್ತುತಿಸುವಂಥ ಕಾರ್ಯ ಪ್ರೇರೆ. ನೋಡಿ, ಈ ತಿಂಗಳಲ್ಲೆಲ್ಲ ಕೂಡ ಸಂತೋಷ ಸಂಭ್ರಮದಿಂದ ನಾವಿರುತ್ತೇವೆ. ನೋಡಿ, ನಾವೆಲ್ಲರೂ ಕೂಡ ಮನೆಯ ಕ್ರಿಸ್ಮಸ್ಗಳಲ್ಲಿ ಕೆಲವು ವಿಧ ಕ್ರಿಸ್ಮಸ್ ಇದಾವೆ ಪ್ರೇರೆ. ಒಂದು ತೆಲುಗುದಲ್ಲಿ ಇಂಟಿ ಕ್ರಿಸ್ಮಸ್, ಒಂಟಿ ಕ್ರಿಸ್ಮಸ್, ಪಂಟಿ ಕ್ರಿಸ್ಮಸ್ ಎಂಬುದಾಗಿ ಹೇಳ್ತಾರೆ. ಇಂಟಿ ಕ್ರಿಸ್ಮಸ್ ಅಂದರೆ ಪ್ರೇರೆ ಸಂತೋಷದಿಂದ ನಾವು ಮನೆಯನ್ನೆಲ್ಲದನ್ನು ಕೂಡ ಕ್ಲೀನ್ ಮಾಡ್ಕೊಳ್ತೇವೆ. ಆ ಒಂದು ಹಾಸಿಗೆಗಳನ್ನೆಲ್ಲವುಗಳನ್ನು ಕೂಡ ಶುದ್ಧಿಪಡಿಸ್ಕೊಳ್ತೇವೆ. ಮನೆಯಲ್ಲಿರುವಂಥ ಧೂಳನ್ನೆಲ್ಲದನ್ನು ಕೂಡ ಅದನ್ನು ಕ್ಲೀನ್ ಮಾಡಿಕೊಂಡು ಪೇಂಟ್ ಹಾಕ್ಕೊಂಡು ಮನೆಯನ್ನೆಲ್ಲ ಕೂಡ ಸ್ವಚ್ಛ ಮಾಡಿಕೊಂಡು ಮನೆಯನ್ನು ಪ್ರೇರೆ ನಾವು ಡೆಕೋರೇಟ್ ಮಾಡ್ತೇವೆ. ಡೆಕೋರೇಷನ್ ಐಟಮ್ಸ್ ಅಂತ ಡೆಕೋರೇಟ್ ಮಾಡ್ಕೊಳ್ತೇವೆ. ಕ್ರಿಸ್ಮಸ್ ಟ್ರೀಗಳನ್ನು ಡೆಕೋರೇಟ್ ಮಾಡ್ಕೊಳ್ತೇವೆ ಪ್ರೇರೆ. ಅದು ಒಂದು ಅಂದರೆ ಮನೆಯನ್ನೆಲ್ಲದನ್ನು ಕೂಡ ನಾವು ಕ್ಲೀನ್ ಮಾಡಿಕೊಂಡು ಅಂದವಾಗಿ ಡೆಕೋರೇಟ್ ಮಾಡಿಕೊಂಡು ನಕ್ಷತ್ರಗಳನ್ನು ಕಟ್ತೇವೆ ಪ್ರೇರೆ. ನಕ್ಷತ್ರಗಳನ್ನು ಕಟ್ಟಿ ನಾವು ಆ ಒಂದು ಸಂತೋಷದಿಂದ ನಾವು ಕಳೀತಾ ಇರ್ತೇವೆ. ನಾವು ತುಂಬ ಸಂತೋಷ ಪಡ್ತಾ ಇದ್ದೇವೆ. ಇದೊಂದು ಥರ ಆನಂದ ಪ್ರೇರೆ. ಇನ್ನು ಎರಡನೆಯದು ಒಂಟಿ ಕ್ರಿಸ್ಮಸ್ ಅಂದರೆ ದೇಹದ ಕ್ರಿಸ್ಮಸ್. ದೇಹಕ್ಕೆ ಕ್ರಿಸ್ಮಸ್ ಏನು ಬ್ರದರ್ ಅಂದರೆ ನಾವು ಈ ತಿಂಗಳಲ್ಲಿ ಯೇಸುವಿನ ಜನನದ ಆ ವಾರ್ತೆಯನ್ನು ಕುರಿತು ಆತನನ್ನು ಸ್ತುತಿಸೋದಕ್ಕಾಗಿ ನಾವು ಹೊಸ ಬಟ್ಟೆಗಳನ್ನು ತೆಗೆದುಕೊಂಡು ಹೊಸ ಬಟ್ಟೆಗಳನ್ನು ಹಾಕಿಕೊಳ್ತೇವೆ. ನಮ್ಮ ಕುಟುಂಬದಲ್ಲಿ ಎಷ್ಟು ಜನ ಇರ್ತೀವೋ ಎಲ್ಲರೂ ಕೂಡ ಬಟ್ಟೆಗಳನ್ನು ತೆಗೆದುಕೊಂಡು, ಅದು ಕಡಿಮೆ ರೇಟಿಂದೋ ಜಾಸ್ತಿ ರೇಟಿಂದೋ ಪಕ್ಕದಲ್ಲಿಡ್ರಿ, ಆದರೆ ಬಟ್ಟೆಗಳನ್ನು ತೆಗೆದು ಬಟ್ಟೆಗಳನ್ನ ಹಾಕಿಕೊಂಡು ಕರ್ತನನ್ನು ಸ್ತುತಿಸಿ ಸಂತೋಷ ಪಡ್ತಾ ಇರ್ತೇವೆ. ಇದು ಒಂದು ಕ್ರಿಸ್ಮಸ್ಸಲ್ಲಿ ಭಾಗ, ಆನಂದದಲ್ಲಿ ಇದು ಕೂಡ ಒಂದು ಭಾಗ. ಇನ್ನು ಮೂರನೆಯ ಕ್ರಿಸ್ಮಸ್ ಏನು ಗೊತ್ತಾ? ಹಲ್ಲಿನ ಕ್ರಿಸ್ಮಸ್, ಪಂಟಿ ಕ್ರಿಸ್ಮಸ್. ತೆಲುಗುದಲ್ಲಿ ಪ್ರಾಸ ತುಂಬ ಚೆನ್ನಾಗಿ ಬರುತ್ತೆ. ಏನು ಗೊತ್ತಾ? ಇಂಟಿ ಕ್ರಿಸ್ಮಸ್, ಒಂಟಿ ಕ್ರಿಸ್ಮಸ್, ಪಂಟಿ ಕ್ರಿಸ್ಮಸ್ ಎಂಬುದಾಗಿ. ಪ್ರೇರೆ, ಹಲ್ಲಿನ ಕ್ರಿಸ್ಮಸ್ ಅಂದರೆ ಏನು? ಕ್ರಿಸ್ಮಸ್ನಲ್ಲಿ ಸಂತೋಷ ಪಡೋದಕ್ಕಾಗಿ ನಾವೇನು ಮಾಡ್ತೇವೆ ಅಂತಂದೇಳಿದ್ರೆ ಸಿಹಿ ಪದಾರ್ಥಗಳನ್ನು, ಒಳ್ಳೆ ಹೋಳಿಗೆಗಳನ್ನು, ಚಿಕನ್, ಮಟನ್, ಸ್ವೀಟ್ಸ್ಗಳನ್ನು ಎಲ್ಲದನ್ನು ಕೂಡ ಮಾಡಿಕೊಂಡು ನಾವು ತಿಂತೇವೆ ಅಲ್ವ ಪ್ರೇರೆ? ಇದು ಕೂಡ ಆನಂದದಲ್ಲಿ ಒಂದು ಭಾಗ ಪ್ರೇರೆ. ಇದ್ರ ಜೊತೆಗೇನೆ ಇವೆಲ್ಲದನ್ನು ಮಾಡಿ ಒಂದು ಒಳ್ಳೆಯ ಪ್ರಾಮುಖ್ಯವಾದ ಕಾರ್ಯವನ್ನು ನಾವು ಮಾಡ್ತೇವೆ ಪ್ರೇರೆ. ತುಂಬ ಸಂತೋಷ ಪಡ್ತೇವೆ. ಯೇಸುವಿನ ಜನನದ ವಾರ್ತೆಯ ಕುರಿತು ದೇವರು ಲೋಕವನ್ನು ಎಷ್ಟೋ ಪ್ರೀತಿ ಮಾಡಿದನೆಂಬುದಾಗಿ, ಆ ಎಷ್ಟೋ ಎನ್ನುವಂಥ ಮಾತಿನ ಹಿಂದೆ ಇರುವ ಕ್ರಿಸ್ತನ ಪ್ರೀತಿ ಎಷ್ಟೆಂಬುದನ್ನು ತಿಳಿದುಕೊಂಡು ಕರ್ತನ ಸಾನ್ನಿಧ್ಯದಲ್ಲಿ ಮೊಣಕಾಲೂರಿ, ದೇವರೇ ನನಗೋಸ್ಕರ ಈ ಲೋಕಕ್ಕೆ ಬಂದಿದ್ದೀರಾ, ನನಗೋಸ್ಕರ ನೀವು ಈ ಲೋಕಕ್ಕೆ ಬಂದಿದ್ದೀರಾ, ಭೂಮಿ ಆಕಾಶಗಳನ್ನು ಸೃಷ್ಟಿ
ಸೃಷ್ಟಿಸಿರುವಂತ ನೀವೇ ಸಿಂಹಾಸನವನ್ನ ಬಿಟ್ಟು ಪರಲೋಕದಲ್ಲಿ ನೀವು ಸಿಂಹಾಸನದಲ್ಲಿ ಕೂತ್ಕೊಂಡಿದ್ದೀರಾ. ಆ ಸಿಂಹಾಸನವನ್ನು ಬಿಟ್ಟು ನಮ್ಮ ಮಧ್ಯದಲ್ಲಿ ನೀವು ಬಂದಿದ್ದೀರಾ. ನನಗೋಸ್ಕರ ಮರಣಿಸುವುದಕ್ಕಾಗಿ ನೀವು ಬಂದಿದ್ದೀರಾ ಕರ್ತನೆ. ನಿತ್ಯ ಜೀವ ನನಗೆ ಕೊಡಬೇಕೆಂಬುದಾಗಿ ಪಾಪದ ಪಾಲಿನಿಂದ ನನ್ನನ್ನು ಬಿಡಿಸಿ ನಿತ್ಯ ಜೀವಕ್ಕೆ ಪರಲೋಕಕ್ಕೆ ನನ್ನನ್ನು ವಾರಸಳನ್ನಾಗಿ ನೀವು ಮಾಡೋದಕ್ಕಾಗಿ ಈ ಲೋಕಕ್ಕೆ ಬಂದಿದ್ದೀರಿ ಎಂಬುದಾಗಿ ಕರ್ತನ ಸಾನ್ನಿಧ್ಯದಲ್ಲಿ ಕೂತ್ಕೊಂಡು ಕರ್ತನನ್ನು ನಾವು ಸ್ತುತಿಸುವಂತ ಆ ಕಾರ್ಯದಲ್ಲಿ ನಾವು ಆನಂದ ಪಡ್ತಾ ಇರ್ತೇವೆ ಪ್ರೇರೆ. ಅದಕ್ಕೆ ಈ ತಿಂಗಳೆಲ್ಲ ಕೂಡ ನೋಡ್ತಾ ಇರಿ ನೀವು, ಅನೇಕ ಕಡೆಗಳಲ್ಲಿ ಪ್ರೇರೆ ಕ್ಯಾರಲ್ಸನ್ನು ನಾವು ನೋಡ್ತೇವೆ. ಅಫ್ಕೋರ್ಸ್ ನಿಮ್ಮಲ್ಲಿ ಅನೇಕ ಜನರು ಆ ಕ್ಯಾರಲ್ಸನ್ನು ಯಾರು ಕೂಡ ಸಪೋರ್ಟ್ ಮಾಡಲ್ಲ. ಒಂದು ಕಡೆ ಇರ್ರಿ, ಅದು ಬೈಬಲ್ಗೆ ಅನುಗುಣವಾದದ್ದಲ್ಲನೋ ಒಂದು ಕಡೆ ಪಕ್ಕದಲ್ಲಿರ್ರಿ. ನೋಡ್ರಿ, ಎಲ್ಲರೂ ಒಂದು ಕಡೆ ಸೇರ್ತಾರೆ. ಎಲ್ಲರೂ ಒಂದು ಕಡೆ ಸೇರಿಬಿಟ್ಟು ಮನೆಗಳಿಗೆ ಹೋಗ್ತಾರೆ. ಆ ರಾತ್ರಿ ಇಡೀ ಸಂತೋಷದಿಂದ ಸಭೆಯೆಲ್ಲ ಕೂಡಿಕೊಂಡು ಕ್ರೈಸ್ತರ ಮನೆಗಳು ಒಬ್ಬರ ಮನೆಗೆ ಒಬ್ಬರು ಹೋಗಿ ಅಲ್ಲಿ ಪ್ರಾರ್ಥನೆಗಳನ್ನ ಮಾಡ್ತಾರೆ, ವಾಕ್ಯ ಧ್ಯಾನಗಳನ್ನು ಮಾಡ್ತಾರೆ. ಈ ಮನೆಗೆ ಶುಭವಾಗಲೆಂಬುದಾಗಿ ಹಾರೈಸಿ ಸಂತೋಷದಿಂದ ಆ ಒಂದು ಸಂತ ಕ್ಲಾಸ್ನ ಸಮ್ಮುಖದಲ್ಲಿ ದೇವರ ಸಾನ್ನಿಧ್ಯದಲ್ಲಿ ಸಂತ ಕ್ಲಾಸ್ನ ಜೊತೆಗೆ ಡ್ಯಾನ್ಸ್ಗಳನ್ನು ಮಾಡಿ ಕರ್ತನನ್ನು ಸ್ತುತಿಸಿ ಈ ಒಂದು ಜಾಗರೂಕತೆಯಿಂದ ಗಮನಿಸ್ರಿ, ಕರ್ತನನ್ನು ಸ್ತುತಿಸಿ ಆ ಮನೆಯಲ್ಲಿ ವಿ ವಿಶ್ ಯು ಅ ಮೇರಿ ಕ್ರಿಸ್ಮಸ್ ಅಂಡ್ ಎ ಹ್ಯಾಪಿ ನ್ಯೂ ಇಯರ್ ಎನ್ನುವಂಥ ಹಾಡನ್ನು ನಾವು ಅಲ್ಲಿ ಹಾಡಿಬಿಟ್ಟು ಈ ಮನೆಗೆ ಶುಭವಾಗಲೆಂಬುದಾಗಿ ಶುಭ ಹಾರೈಸಿ ವಾಕ್ಯವನ್ನು ಓದಿ ಆ ಕುಟುಂಬಕ್ಕಾಗಿ ಪ್ರಾರ್ಥನೆ ಮಾಡಿ ಇನ್ನೊಂದು ಕುಟುಂಬಕ್ಕೆ ತೆರಳುವಂಥ ಕಾರ್ಯ. ಈ ತಿಂಗಳೆಲ್ಲ ಕೂಡ ಆನಂದ. ಅದಕ್ಕೆ ಆನಂದ ಕ್ರಿಸ್ಮಸ್, ಸಂತೋಷ ಕ್ರಿಸ್ಮಸ್ ಎಂಬುದಾಗಿ ಯೇಸುವಿನ ಜನನದ ವಾರ್ತೆಯನ್ನು ಕುರಿತು, ಯೇಸುವಿನ ಜನನದ ಕಾರ್ಯವನ್ನು ಕುರಿತು ಕರ್ತನನ್ನು ನಾವು ಸ್ತುತಿಸುವಂಥ ಕಾರ್ಯ ಈ ತಿಂಗಳಲ್ಲಿ ನಾವು ನೋಡ್ತೇವೆ ಪ್ರೇರೆ. ಬಹಳ ಸಂತೋಷದಿಂದ ನೋಡ್ರಿ, ವರ್ಲ್ಡ್ಸ್ ಲಾರ್ಜೆಸ್ಟ್ ಫೆಸ್ಟಿವಲ್ ಎಂಬುದಾಗಿ ಕರೀತಾರೆ. ಪ್ರಪಂಚದ ಅತಿ ದೊಡ್ಡ ಹಬ್ಬ ಎಂಬುದಾಗಿ ಕರೀತಾರೆ ಪ್ರೇರೆ. ಹೌದು, 190 ದೇಶಗಳಲ್ಲಿ ನಡೆಯುವ ಏಕೈಕ ಹಬ್ಬ ಅದು ಕ್ರಿಸ್ಮಸ್. 190 ದೇಶಗಳಲ್ಲಿ ನಡೆಯುತ್ತೆ. 190 ದೇಶಗಳಲ್ಲಿ ನಡೆಯುವಂಥ ಏಕೈಕ ಹಬ್ಬ ಅದುವೇ ಕ್ರಿಸ್ಮಸ್. ಒಂದು ಸರಿ ಹ್ಯಾಪಿ ಕ್ರಿಸ್ಮಸ್, ಮೇರಿ ಕ್ರಿಸ್ಮಸ್ ಪ್ರೇರೆ. ದೇವರು ತನ್ನ ಪ್ರೀತಿಯನ್ನು ನಮ್ಮ ಪಕ್ಷವಾಗಿ ತೋರಿಸಲು ಬಂದಂಥ ಕಾರ್ಯವನ್ನು ಕುರಿತು ಕರ್ತನನ್ನು ಸ್ತುತಿಸುವಂತಕ್ಕಂತಹ ಮಾಸವೇ ಈ ಆನಂದ ಮಾಸ, ಡಿಸೆಂಬರ್ ಮಾಸ ಎಂಬುದಾಗಿ ನಿಮ್ಮೆಲ್ಲರಿಗೂ ತಿಳಿಯಪಡಿಸ್ತಾ ಇದ್ದೇನೆ. ನಾನು ಒಂದೇ ಒಂದು ಮಾತನ್ನು ಕೊನೆಯದಾಗಿ ಹೇಳೋದಕ್ಕೆ ಇಷ್ಟಪಡ್ತೇನೆ. ಹೌದು, ನಾವೆಲ್ಲ ರೀತಿಯಾಗಿ ಸಂತೋಷ ಪಡ್ತೇವೆ. ಮೊದಲ ಬರುವಿಕೆಯನ್ನು ಕುರಿತು ಸಂತೋಷ ಪಡುತ್ತಿರುವಂಥ ನಾವೇ ಎರಡನೇ ಬರುವಿಕೆಯ ಕಾರ್ಯವನ್ನು ಕುರಿತು ಸಂತೋಷ ಪಡಬೇಕು. ಯೇಸು ಮೊದಲನೇ ಬಾರಿ ಬರ್ತಾನೆಂಬುದಾಗಿ ಹೇಳಿದ್ದಾರೆ. ಬಂದು ನಮಗೋಸ್ಕರ ರಕ್ತವನ್ನು ಸುರಿಸಿ ಪ್ರಾಣವನ್ನು ಕೊಟ್ಟು ಮರಣಿಸಿ ಮೃತ್ಯುಂಜಯರಾಗಿ ತಿರುಗಿ ಎದ್ದಿದ್ದಾರೆ. ಆ ಯೇಸು ಮತ್ತೆ ಆಕಾಶ ಮಂಡಲದೊಳಕ್ಕೆ ಬರಲಿಕ್ಕಿದ್ದಾರೆ. ಈ ಆನಂದ ಮಾಸದಲ್ಲೇ ನೀವು ಸ್ತುತಿಸುವಂಥ ಸ್ತುತಿಯಲ್ಲೇ ಒಂದು ಸ್ತುತಿ ಇರಬೇಕು. ಕರ್ತನೆ, ನನಗೋಸ್ಕರ ನೀವು ಬರ್ತಾನೆಂಬುದಾಗಿ ಹೇಳಿದ್ದೀರಾ, ಬಂದಿದ್ದೀರಾ. ಮರಣಿಸ್ತಾನೆಂಬುದಾಗಿ ಹೇಳಿದ್ದೀರಾ, ಮರಣಿಸಿದ್ದೀರಾ. ಮೃತ್ಯುಂಜಯನಾಗಿ ತಿರುಗಿ ಎದ್ದೇಳುವೆನೆಂಬುದಾಗಿ ಹೇಳಿದ್ದೀರಾ, ಎದ್ದಿದ್ದೀರಾ. ಮತ್ತೆ ನನಗೋಸ್ಕರ ಮೇಘಗಳ ಮೇಲೆ ಬರ್ಲಿಕ್ಕಿದ್ದೀರಾ ಕರ್ತನೆ. ಆ ಬರುವಿಕೆಯಲ್ಲಿ ನೀವು ಬರ್ಲಿಕ್ಕಿದ್ದೀರಾ ಕರ್ತನ. ಆ ಬರುವಿಕೆಯಲ್ಲಿ ನನ್ನನ್ನು ಕೂಡ ನೀವು ಆಕರ್ಷಿಸಲಿಕ್ಕಿದ್ದರೆ ಆ ಕಾರ್ಯಕ್ಕಾಗಿ ದೇವರೇ ನಿನ್ನನ್ನು ಸ್ತೋತ್ರ ಮಾಡುತ್ತೆ, ನಿನ್ನನ್ನು ಸ್ತುತಿಸುತ್ತೇನೆ ಎಂಬುದಾಗಿ ಕರ್ತನನ್ನು ಸ್ತುತಿಸಬೇಕು. ಅವರಿಗಾಗಿ ಏಸು ಆಕಾಶ ಮಂಡಲದೊಳಕ್ಕೆ ಅತಿ ಬೇಗನೆ ಬರಲಿಕ್ಕಿದ್ದಾರೆ. ಆ ಬರುವಿಕೆಯಲ್ಲಿ ಎತ್ತಲ್ಪಡುವಂಥ ಧನ್ಯತೆ ದೇವರು ನಿಮ್ಮೆಲ್ಲರಿಗೂ ದಯಪಾಲಿಸಿಕೊಟ್ಟು ಮೇಘವನ್ನು ಹತ್ತಿಸಲಿ. ಆಮೇಲೆ ಈ ಮೆಸೇಜಸ್ ನಿಮ್ಗೆ ಆಶೀರ್ವಾದಕರವಾಗಿದ್ದರೆ ದಯಮಾಡಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾಳೆಯಿಂದ ಕರ್ತನ ಚಿತ್ತವಾದರೆ ಒಳ್ಳೊಳ್ಳೆ ಟಾಪಿಕ್ಗಳನ್ನು
ನಿಮ್ಮ ಮುಂದೆ ತರೋದಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ. ಒಳ್ಳೊಳ್ಳೆ ಟಾಪಿಕ್ಸ್ಗಳು ನಿಮ್ಮ ಮುಂದೆ ಬರುತ್ತೆ. ಜಾಗರೂಕತೆಯಿಂದ ನೀವೆಲ್ಲದನ್ನು ಕೂಡ ಕೇಳಿ ನೋಟ್ಸ್ ಮಾಡ್ಕೊಳ್ತಾ ಇದ್ದೀರಿ. ನಿಮ್ಮಲ್ಲಿ ಅನೇಕರು ಒಳ್ಳೆ ಅಭ್ಯಾಸ, ನೋಟ್ಸ್ ಮಾಡ್ಕೊಳ್ರಿ. ದೇವರು ನಿಮ್ಮನ್ನು ಬರುವಿಕೆಗೆ ಸಿದ್ಧಪಡಿಸಿ ಮ್ಯಾಗ ಉನ್ನತಿಸಲಿ. ಆಮೇಲೆ